ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿ ಯಾವ ರೀತಿ ಎದ್ದಿದೆ ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ಕೂಡ ನಿಮಗೆ ತೋರಿಸ್ತೀವಿ. ದಶ ದಿಕ್ಕುಗಳಲ್ಲೂ ಕೂಡ ಭಕ್ತರ ಸಾಗರ ಕಂಡು ಬರ್ತಾ ಇದೆ. ಪ್ರಯಾಗ್ರಾಜ್ನ ಅಷ್ಟೂ ರಸ್ತೆಗಳು, ಆ ಕನೆಕ್ಟಿವಿಟಿ ಪ್ರಯಾಗ್ರಾಜ್ನ ಸಂಗಮ ಘಾಟ್ಗೆ ಯಾವ್ದಾವುದಾಗತ್ತೆ ಅಲ್ಲೆಲ್ಲವೂ ಕೂಡ ಜನಸ್ತೋಮ ಕಾಣಿಸ್ತಾ ಇದೆ. ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಿರುವಂತಹ ಜನರ ದರ್ಶನ ಸದ್ಯಕ್ಕಾಗ್ತಾ ಇದೆ. ಅದಕ್ಕೆ ನಾವು ಸುದ್ದಿ ಆರಂಭದಲ್ಲೇ ಹೇಳ್ತಾ ಇದ್ದೀವಿ, ವಿಶ್ವದ ಅತಿ ದೊಡ್ಡ ಮಾನವ ಸಂಗಮ ಪ್ರದೇಶವಾಗಿ ಇದು ಬದಲಾಗಿದೆ. 2-3 ರಾಜ್ಯದ ಪಾಪ್ಯುಲೇಷನ್ ಒಂದು ಡಿಸ್ಟ್ರಿಕ್ಟ್ನಲ್ಲಿದೆ. ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ಭಕ್ತ ಕೋಟೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರಯಾಗ್ರಾಜ್ನ ಅಗಾಧತೆ ನಾವು ವಿವರಿಸಬೇಕಂತ ಹೇಳಿದ್ರೆ 10 ಅಯೋಧ್ಯೆನ ಹಾಕಿದ್ರೆ ಪ್ರಯಾಗ್ರಾಜ್ನ ಒಂದು ಭಾಗ ಕಾಣಿಸುತ್ತೆ ನಮಗೆ. ದಿನ ಇವತ್ತು ಜನ ಇಲ್ಲಿ 10 crore ಹೆಚ್ಚು ಬರೋದು ಅಪೇಕ್ಷೆ ಇತ್ತು. ಅದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಬಹಳಷ್ಟು ಜಾಗ ಬರೋರ ಜನಗೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋ, ಎಲ್ಲಿ ರೋಡ್ ದಂಡಿಗೆ ಎಲ್ಲಿ ಅವ್ರು ಅಡ್ಜಸ್ಟ್ ಮಾಡೋ, ಅವ್ರೇನು ತನ್ನ ದಿವಸದ ಏನು ಇದೆ, ಅವ್ರ ನಿದ್ರೆ ಇದೆ, ಅವ್ರದ ಜಾಗ ಇಲ್ಲ, ಅದು ಸರಿ ಅದ. ಆದರೆ ಸಹ ಇಲ್ಲಿ ಮೂಲ ಉದ್ದೇಶ ಅದ, ವಾಸ್ತವಿಕ ಮೌನಿ ಅಮಾವಾಸ್ಯೆದಿಲ್ಲ ಇಷ್ಟು ಭ್ರಾಂತಿಗಳು ಅಲ್ಲೇ ವಿರೋಧವಾಗಿ ಜನ ಬಿ ಇದ್ದಾರೆ, ಪೊಲಿಟಿಕಲ್ ಜನ ವಿರೋಧಿ ಬಿ ಇದ್ದಾರೆ. ಇಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಆಗಬಾರ್ದು. ಹೊಟ್ಟೆ ಕಿಚ್ಚು ಸದಾ ಬಂದುಬಿಟ್ಟಿದೆ ಜನರಿಗೆ. ಇಷ್ಟು ಜನ ಹೆಂಗೆ ಸೇರಿದ್ದಾರೆ, ಸನಾತನ ಧರ್ಮದ ಇಷ್ಟು ವಿಶೇಷವಾಗಿ ಶಕ್ತಿ ದರ್ಶನ ಆಗ ಮೂಲಕ ಅವ್ರಿಗೆ ಹೊಟ್ಟೆ ಕಿಚ್ಚು ಆಗಿದೆ. ಅದಕ್ಕೆ ನೀವು ಬಲಿ ಆಗಬಾರ್ದು. ಮೌನಿ ಅಮಾವಾಸ್ಯೆದ ಫಲ ನಿಮಗೆ ಸಿಗುತ್ತದೆ. ಇಲ್ಲಿ ಬರಬೇಕು, ಎಲ್ಲ ಕರ್ನಾಟಕ, ಎಲ್ಲ ಆಂಧ್ರ ಇರಲಿ, ಕೇರಳ ಇರಲಿ, ಎಲ್ಲ ಜನ ಇಲ್ಲಿ ಬರಬೇಕು. ನಮ್ಮ ಸೌತ್ ಜನ ಸಹ ಇಲ್ಲಿ ಬರಬೇಕು. ಇಲ್ಲಿ ಒಂದು ಪರಂಪರೆ ಇದೆ, ಆ ಪರಂಪರೆ ನಾವು ಮುಂದೆ ಇದಕ್ಕಿಂತ ಹೆಚ್ಚು ಜನಗೆ ಸಂದೇಶ ತಲುಪಬೇಕು. ಆ ಥರ ಜನಸ್ತೋಮ ಯಾವ ರೀತಿ ಇದೆ ಅನ್ನೋದಕ್ಕೆ ನಾವು ವಿಜುವಲ್ಸ್ನ ತೋರಿಸ್ತಾ ಇದ್ದೀವಿ, ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪದಗಳಲ್ಲಿ ಕಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸೇರಿರುವಂತಹ ಜನರ ಬಗ್ಗೆ. ಈಗಾಗಲೇ ಮತ್ತೊಮ್ಮೆ ಪುಣ್ಯಸ್ನಾನ ಆರಂಭ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಮುಂಜಾಗ್ರತಾ ಕ್ರಮವನ್ನು ಅಲ್ಲಿನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ನೋಡ್ತಾ ಇರ್ಬೋದು, ಯಾವ ರಸ್ತೆಯಲ್ಲಿ ನೋಡಿದ್ರೂ ಕೂಡ ಇಷ್ಟೇ ಜನ ತುಂಬ ಹೋಗಿದ್ದಾರೆ. ರಸ್ತೆಯ ವಿಸ್ತಾರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಷ್ಟೇ ಅಗಲ ಮಾಡಿದ್ರು ಕೂಡ, ಬ್ರಾಡ್ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ. ಪ್ರಾಬಬ್ಲಿ ಸಾಧ್ಯ ಆಗ್ತಾನೂ ಇಲ್ಲ. ಇನ್ನೂ ಬ್ರಾಡ್ ಮಾಡಿದ್ರು ರಸ್ತೆಯನ್ನು ಸಾಧ್ಯನೇ ಆಗ್ತಿರಲಿಲ್ಲ. ಪ್ರಯಾಗ್ರಾಜ್ನ ಕುಂಭಮೇಳವನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಅಂತಲೇ ಪ್ರತ್ಯೇಕ ಜಿಲ್ಲೆಯ ಸೃಷ್ಟಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಎಲ್ಲವೂ ಆಯಿತು.